ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ರಿಲಯನ್ಸ್ ಮಾರ್ಕೆಟಿಗೆ ಹೋಗಿದ್ದೆ. ಸ್ವಲ್ಪ ಡ್ರೈ ಫ್ರೂಟ್ಸು ಖಾಲಿಯಾಗಿತ್ತು, ಸೊ ತೊಂದರಾಯಿತು ಅಂತಂದು ಹೋಗಿದ್ದೆ. ಆರಾಮ್ ಶಾಪಿಂಗ್ ಮಾಡ್ಬೋದು ಅಲ್ಲಿ. ಆನಂತರ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ನಮ್ಮ ಲಿಸ್ಟಲ್ಲಿ ಇದ್ದದಕ್ಕಿಂತ ಜಾಸ್ತಿನೇ ತೊಗೊಂಬಂದುಬಿಡ್ತೇವೆ. ಹಾಗೆ ಆಗಿಬಿಡುತ್ತೆ. ಅಲ್ಲಿ ಐಟಮ್ಸ್ ನೋಡಿ ಜಾಸ್ತಿ ಇರುತ್ತೆ ಅಲ್ಲ, ಒಂದು ಬಿಟ್ಟು ಇನ್ನೊಂದು ತೊಗೋಬೇಕು ಅಂತಂದು ಅನ್ನಿಸ್ಬಿಡ್ತೈತಿ. ಪಾಪುನೂ ಅಷ್ಟೇ ಒಂದು ಹಂತಲ್ಲಿ ನಿಲ್ತಾನೆ ಇರಲಿಲ್ಲ. ಅವಳಿಗೆ ಈ ಥರ ಕರ್ಕೊಂಡು ಹೋದ್ರೆ ಅಂದ್ರೆ ತುಂಬ ಖುಷಿ. ಅದನ್ನ ಕಿತ್ತು ಹಾಕೋದು ಹೀಗೆ ಮಾಡ್ತಾಯಿದ್ಲು. ಶಾಪಿಂಗ್ ಮಾಡೋಕ್ಕೆ ಸರಿ ಆಗಂಗೆ ಎಲ್ಲ ಮಕ್ಕಳೆಲ್ಲ ಇದ್ದರೆ ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಅಲ್ಲೆಲ್ಲ. ನಮ್ಮ ಹಾವೇರಿ ರಿಲಯನ್ಸ್ ಮಾರ್ಕೆಟಿಗೆ ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಎಲ್ಲನೂ ಸಿಗುತ್ತೆ ಅಲ್ಲಿ, ಆರಾಮ್ ಶಾಪಿಂಗ್ ಮಾಡ್ಬೋದು. ಮನೆಗೆ ಬರೋಷ್ಟರಲ್ಲೇ ಲೇಟ್ ಆಗಿಬಿಡ್ತು. ಆದ್ರೂ ಅವನು ಡಬ್ಬಿಗೆ ಹಾಕಿ ಇಟ್ಕೊಂಡ್ರಾಯ್ತು ಅಂತಂದು ಎಲ್ಲ ಓಪನ್ ಮಾಡಿ ಇಟ್ಕೊಂಡೆ. ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಒಂದು ವಾಟಿಕ ಶಾಂಪು ಫ್ರೀ ಬಂತು, ನೋಡ್ತಾ ಇರ್ಬೋದು. ನಂತರ ಇದು ಕಾಮಕಸ್ತೂರಿ ಬೀಜ, ನೈಟು ನೆನೆಯಿಟ್ಟು ಮಾರ್ನಿಂಗ್ ತೊಗೊಳೋದು. ಇದು ಅಂಜೂರ, ಡೈಲಿ ನೈಟು ನೆನೆಯಿಟ್ಟು ಮಾರ್ನಿಂಗು ತಿನ್ನಬೇಕು. ಎರಡು ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಪಾಪು ಕೂಡ ಎಲ್ಲನೂ ಕಿತ್ತು ಹಾಕಕ್ಕಂತ ಬಿಟ್ಟಿದ್ಲು, ಡಬ್ಬಿ ಹಾಕ ಬಿಡ್ತಾ ಇರಲಿಲ್ಲ. ಬರೋದೇ ಲೇಟ್ ಆಗಿತ್ತು. ಆದ್ದರಿಂದ ರಾಗಿ ಮುದ್ದೆ ಮಾಡಿಕೊಂಡು, ಚಿಕನ್ ಸಾರು ಇತ್ತು, ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗುತ್ತೆ ಅಂತಂದು ರಾಗಿ ಮುದ್ದೆ ಮಾಡಿಕೊಂಡೆ. ಯಾರಿಗೆಲ್ಲ ಗೊತ್ತಿಲ್ಲ ರಾಗಿ ಮುದ್ದೆ, ಎಲ್ಲರಿಗೂ ಗೊತ್ತು ಮಾಡೋದು ಹೇಗೆ ಅಂತಂದು. ಹೆಸರಿಟ್ಟು ಕುದಿ ಬಂದಾದ ಮೇಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿದ್ರಾಯ್ತು, ಗಂಟು ಬರದಂಗೆ. ನಾ ಮಾಡಿರೋ ರಾಗಿ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಿಂಪಲ್ ಇದೆ. ಇವತ್ತಿನ ಈ ಸಣ್ಣ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಬಾಯ್.